ಹಾಯ್ ಗೈಸ್, ನಾನಿದು ಫಸ್ಟ್ ಟೈಮ್ ನನ್ನ ಬ್ಲಾಗ್ನ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಪಾಸ್ ಮಾಡಿ. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಅಂತ ಹೇಳ್ಬೋದು. ಸೊ ನಾನು ನಿನ್ನೆ ಡಾನ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಇದು ಒಂಥರ ಮಿನಿ ಶಾರ್ಟ್ಸ್ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ಚಾನಲಲ್ಲಿ ನಾನು ಏನನ್ನೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಡಾನ್ಸ್ ವೀಡಿಯೋ ಇರುತ್ತೆ. ನಾನು ಕ್ಲಾಸಿಕಲ್ ಡಾನ್ಸರ್. ಸೊ ಡಾನ್ಸ್ ಬಿಟ್ಟರೆ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ಇವಾಗ ಟೈಮು 5 o'clock ಆಗೋಕ್ಕೆ ಇನ್ನೂ 5 minutes ಇದೆ. ಸೊ ನಾನು ವ್ಲಾಗ್ನ ಮಾರ್ನಿಂಗ್ ಶುರು ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ ಲೇಟಾಗಿ ಎತ್ತಿದ್ದಕ್ಕೆ ನಾನು ಡಿಲೇ ಆಯಿತು. ಸೊ ನಾಳೆಯಿಂದ ಕರೆಕ್ಟ್ ಮಾರ್ನಿಂಗ್ ರುಟೀನ್ ಎಲ್ಲ ತೋರಿಸ್ತೀನಿ. ಸೊ ಇವತ್ತು ಜಸ್ಟ್ ಹಾಫ್ ಡೇ ವ್ಲಾಗ್ ಆಗುತ್ತೆ, ಬಿಕಾಸ್ 5 ಗಂಟೆಗೆ ಶುರು ಮಾಡಿದ್ದೀನಿ ನಾನು ವ್ಲಾಗ್ನ. ಸೊ ಇವತ್ತು ನಾನು ವರ್ಕಿಗೆ ಹೋಗ್ತಾಯಿಲ್ಲ, ಇವತ್ತು ಲೀವಲ್ಲಿದ್ದೀನಿ. ಸೊ ಇವತ್ತು ಫ್ರೈಡೇ ಅಂತ ಅಲ್ಲ, ಬಟ್ ನಾನು 1 ವೀಕಿಂದ ಫೆಸ್ಟಿವಲ್ಗಂತ ಲೀವ್ ಹಾಕಿದ್ದೆ. ಆ್ಯಂಡ್ ಆಫ್ಕೋರ್ಸ್ ಸೆಪ್ಟೆಂಬರ್ 1 ನಮ್ಮದು ಲೀವ್ಸ್ ಲ್ಯಾಪ್ಸ್ ಆಗುತ್ತೆ. ಸೊ ನನ್ನದು ತುಂಬಾ ಲೀವ್ಸ್ ಇತ್ತು. ಸೊ ಆ ಕಾರಣ ನಾನು ವೇಸ್ಟ್ ಆಗಬಾರ್ದಂತ 1 ವಾರನೇ ಲೀವ್ ಹಾಕಿದ್ದೆ. ಸೊ ಇವತ್ತು ನನ್ನ ಫ್ರೈಡೇ ಆ್ಯಂಡ್ ಆಫ್ಕೋರ್ಸ್ ಮಂಡೆಯಿಂದ ಮತ್ತೆ ವರ್ಕ್ ಹೋಗಲೇಬೇಕು ನಾನು. ಸೊ ಇವತ್ತು ಲಾಸ್ಟ್ ಡೇ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಇವತ್ತಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ರುಟೀನ್ನ ಮಂಡೆಯಿಂದನೂ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಮಂಡೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ಆಫೀಸಿಗೆ ಹೋಗ್ತೀನಿ, ಆಫೀಸ್ ಟೂರೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಸೊ ಇವತ್ತಿಂದನೇ ಶುಕ್ರವಾರ ಒಳ್ಳೆ ದಿನ ಇರ್ಬೋದು ಅಂತ ಇವತ್ತಿಂದನೇ ಶುರು ಮಾಡಿದೆ ಡೈಲಿ ಬ್ಲಾಗ್ಸ್ನ. ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಬಿಕಾಸ್ ಐ ಆಮ್ ಅ ವೆರಿ ಕಾಫಿ ಲವರ್. ಸೊ ಟೀ. ಸೊ ಯಾರಿಗೆಲ್ಲ ಕಾಫಿ ಇಷ್ಟ ಇದೆ ಅಥವಾ ಯಾರಾದರೂ ಕಾಫಿ ಲವರ್ ಇದ್ದರೆ ನಂಗೆ ಕಮೆಂಟಲ್ಲಿ ಮೆಸೇಜ್ ಹಾಕಿ. ಸೊ ನಾನು ಕುಡಿಯೋದು ಬ್ಲ್ಯಾಕ್ ಕಾಫಿ ಆ್ಯಕ್ಚುಲಿ. ನಾನು ಇದಕ್ಕೆ ಡೈರೆಕ್ಟಾಗಿ ಬಿಸಿನೀರು ಹಾಕ್ತಾಯಿದ್ದೀನಿ, ನೋ ಶುಗರ್. ಸೊ ನಾನು ಯೂಶ್ವಲಿ ಕಾಫಿಗೆ ಶುಗರ್ ಯೂಸ್ ಮಾಡಲ್ಲ. ಸೊ ಇಟ್ಸ್ ಜಸ್ಟ್ ಓನ್ಲಿ ಹಾಟ್ ವಾಟರ್ ಆ್ಯಂಡ್ ಕಾಫಿ ಪೌಡರ್. ಸೊ ಇಷ್ಟೊತ್ತಿಗೆ ನಾನು ಆಫೀಸಲ್ಲಿ ಇದ್ದಿದ್ದರೆ ಐ ಥಿಂಕ್ ನಿಯರ್ಲಿ 3 to 4 ಕಪ್ಸ್ ಆಫ್ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ. ಬಟ್ ಮನೆಯಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಐ ಡ್ರಿಂಕ್ ಓನ್ಲಿ 1 ಕಪ್ ಆಫ್ ಕಾಫಿ. ಕಾಫಿನ ಏನೋ ಮನೇಲಿ ಸೇವ್ ಮಾಡಬೇಕು ಅಥವಾ ಆಫೀಸಲ್ಲಿ ಫ್ರೀ ಕಾಫಿ ಅಂತ ಏನೋ ಆತ ಕುಡಿಯಲ್ಲ. ಬೇಸಿಕಲಿ ನನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕುಡಿಯೋದು ಆ್ಯಕ್ಚುಲಿ ಅಂದರೆ ಕಾಫಿ. ಏನೋ ಕಾಫಿ ತುಂಬ ಇಷ್ಟ ನನಗೆ. ಬಟ್ ಮನೆಯಲ್ಲಿದ್ದರೆ ಓನ್ಲಿ 1 ಕಪ್ ಆಫ್ ಕಾಫಿ, ಬಿಕಾಸ್ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಅದು ಇದು ಅಂತ ಇರುತ್ತೆ. ಸೊ ನಾನು ಈವ್ನಿಂಗ್ ಅಷ್ಟೇ ಪ್ರಿಫರ್ ಮಾಡೋದು ಕಾಫಿ. ಮಾರ್ನಿಂಗ್ ಗ್ರೀನ್ ಟೀ ಆಲ್ವೇಸ್. ಏನೋ ಕಾಫಿ ಬಟ್ ಡಾರ್ಕ್ ಫ್ಯಾಂಟಸಿ ಅಷ್ಟೊಂದು ಕಾಂಬಿನೇಷನ್ ಚೆನ್ನಾಗಿಲ್ಲ ಅಂತ, ಬಟ್ ಏನೂ ಇರಲಿಲ್ಲಲ್ವ. ಸೊ ಡಾರ್ಕ್ ಫ್ಯಾಂಟಸಿ ಒಂಥರ ಏನೋ ಬಿಸ್ಕೆಟ್ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಬಿಸ್ಕೆಟ್ಸ್ ತಿನ್ನಲ್ಲ, ಅವಾಯ್ಡ್ ಮಾಡ್ತೀವಿ. ಬಟ್ ಇದೇನು ಅಫ್ಕೋರ್ಸ್ ಇಷ್ಟ ಅಂತ ನಾನು ಯಾವಾಗಾದರೂ ತಿನ್ನೋಕ್ಕಾಗುತ್ತೆ ಅಂತ ಇಟ್ಟಿದ್ದೀನಿ ಅಷ್ಟೇ. ನಾನು ಫಸ್ಟ್ ಪ್ಲ್ಯಾನ್ ಮಾಡ್ತಿದ್ದೆ, ಅಯ್ಯೋ ಏನೋ ಮೂವಿ ನೋಡೋಣ, ಅದನ್ನು ನೋಡೋಣ ಅಂತ. ನೆಟ್ಫ್ಲಿಕ್ಸ್ ಇದೆ, ಪ್ರೈಮ್ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಮೂವಿ ನೋಡೋಕ್ಕೋದ್ರೆ ಯಾವ ಮೂವಿನೂ ಇಂಟ್ರೆಸ್ಟೇ ಬರ್ತಾಯಿಲ್ಲ. ದಿನ ಟಿ ವಿ ಸ್ವಿಚ್ ಆನ್ ಮಾಡ್ತೀನಿ, ಬಟ್ ಅದ್ರಲ್ಲಿ ಬರೀ ನೋಡ್ತೀನಿ ಯಾವ್ಯಾವ ಮೂವೀಸ್ ಬಂದಿದೆ ಅಂತ, ಬಟ್ ಯಾವುದೂ ನೋಡೋಲ್ಲ. ನಿಮಗೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಮೂವೀಸ್ ಇದ್ದರೆ, ಯಾವುದಾದ್ರೂ ಒಳ್ಳೆ ಮೂವೀಸ್ ನೋಡ್ಬೇಕಂದ್ರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಹಾಕಿ, ಸೊ ದ್ಯಾಟ್ ಐ ಕ್ಯಾನ್ ವಾಚ್. ಬಿಕಾಸ್ ನನಗೆ ಮೊದಲು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಮೂವೀಸ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ನನಗೆ. ಬಟ್ ಆ್ಯಸ್ ಆ್ಯಂಡ್ ದೆನ್ ವಿ ಗ್ರೋ ಅಪ್. ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಐ ಥಿಂಕ್ ಐ ಟುಕ್ ಅ ಪ್ರೈಮ್ ಮೆಂಬರ್ಶಿಪ್. ನಾನು ಪ್ರತಿ ಫ್ರೈಡೇ ಪ್ಲ್ಯಾನ್ ಮಾಡ್ತೀನಿ, ನಾನು ಇವತ್ತು ಹೆಂಗಾದ್ರೆ ಎಷ್ಟೇ ನೈಟ್ ಆದರೂ ಒಂದು ಮೂವಿ ನೋಡ್ತೀನಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಪ್ಲ್ಯಾನ್ ಫ್ಲಾಪ್. ನೋಡ್ತೀನಿ, ಅರ್ಧಕ್ಕೆ ನೋಡ್ತೀನಿ, ಸ್ಟಾರ್ಟಿಂಗ್ ನೋಡ್ತೀನಿ. ಐ ಥಿಂಕ್ ಇಟ್ ವಿಲ್ ಬಿ ಜಸ್ಟ್ ಫಾರ್ 15 minutes ನೋಡ್ತೀನಿ, ಹಂಗೆ ಮಲ್ಕೊಂಡ್ಬಿಡ್ತೀನಿ. ಸೊ ಅದಾಗಿಂದ ನಾನು ಬರೀ ನನಗೆ ಅದು ವೇಸ್ಟ್ ಆಫ್ ಮನಿನೂ ಅನಿಸುತ್ತೆ. ಸುಮ್ಮನೆ ಪ್ರತಿ ವರ್ಷ ನಾನು 1 ವರ್ಷದ ಕಟ್ಟಿರ್ತೀನಿ ಆ್ಯಂಡ್ ಐ ಡೋಂಟ್ ಇವನ್ ವಾಚ್ ಎನಿ ಮೂವೀಸ್.
ಅದ್ರಲ್ಲಿ ಬರುತ್ತೆ ಎವ್ರಿ ಫ್ರೈಡೇ ಒಂದು ಪ್ಲ್ಯಾನ್ ಹಾಕಿರ್ತೀನಿ, ಅಯ್ಯೋ ಈ ಫ್ರೈಡೇ ನಾನು ಮೂವಿ ನೋಡ್ತೀನಿ ಅಂತ. ಬಟ್ ಅದು ಯಾವತ್ತೂ ವರ್ಕೌಟೇ ಆಗೋಲ್ಲ, ಬಿಕಾಸ್ ಅದು ಮೂವಿ ನೋಡೋಷ್ಟರಲ್ಲೇ ನನಗೆ ನಿದ್ದೆ ಹೋಗ್ಬಿಡುತ್ತೆ. ಸೊ ಇಟ್ ಮೇ ಬಿ ಬಿಕಾಸ್ ಆಫ್ ಸ್ಟ್ರೆಸ್ ಆರ್ ಎನಿಥಿಂಗ್. ಬಟ್ ಸ್ಟಿಲ್ ನಿಮ್ಗೆ ಯಾವುದಾದ್ರೂ ಮೂವಿ ಗೊತ್ತಿದ್ದರೆ, ಒಳ್ಳೆ ಚೆನ್ನಾಗಿರೋ ಮೂವಿ ವಿಚ್ ಯು ಆರ್ ಸಜೆಸ್ಟಿಂಗ್ ಮೀ ಟು ವಾಚ್, ಪ್ಲೀಸ್ ಡೂ ಲೆಟ್ ಮೀ ನೋ ಇನ್ ಕಮೆಂಟ್ ಸೆಕ್ಷನ್. ಸೊ ನಾನು ಅದನ್ನು ಡೆಫಿನೆಟ್ಲಿ ನೋಡ್ತೀನಿ. ಸೊ ಇದಿನ್ನೂ ಪುಲಾವ್ ಅಲ್ಲ, ಸಾರಿ, ಇದು ಪುಳಿಯೋಗರೆ. ಸೊ ಇದು ನಮ್ಮ ಸೊಸೈಟಿಯಲ್ಲಿ ಗಣೇಶನ ಕೂರಿಸಿದ್ದಾರೆ. ಸೊ 5 ದಿನನ ಕೂರಿಸಿದ್ದಾರೆ. ಸೊ ನಿನ್ನೆ ನಾವು ಹೋಗಿದ್ವಿ. ಸೊ ಸಾಯಂಕಾಲ ಪೂಜೆ ಇತ್ತು. ಸೊ ಆ್ಯಕ್ಚುಲಿ ಅದು ಇನ್ನೂ ಪ್ರಸಾದ ಹಾಗೆ ಇಟ್ಟಿದ್ದೀವಿ. ಏನಕ್ಕಂದರೆ, ಸೊ ಐ ಡಿಡ್ ಟೆಲ್ ಟು ಮೈ ಹಸ್ಬೆಂಡ್, ಒಂದೇ ಪ್ರಸಾದ ತೊಗೊಳ್ಳಿ, ಸುಮ್ಮನೆ ಬೇಡ, ಬಿಕಾಸ್ ಅದು 9 ಗಂಟೆ ಆಗಿತ್ತು ಆ್ಯಂಡ್ ನನ್ನ ಮನೇಲಿ ಆಲ್ರೆಡಿ ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ರೈಸ್ ಐಟಮ್ ಎರಡೂ ಕೂಡ ರೈಸ್ ಐಟಮ್ ಆಗಿಬಿಡುತ್ತೆ. ಸೊ ಆ ಪ್ರಸಾದ ಅಷ್ಟೊಂದು 1 ಪ್ಲೇಟ್ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ. ಇದು ಒಂದೇ ಪುಳಿಯೋಗರೆ ಒಂದೇ ಅಲ್ಲ, ಅದ್ರ ಜೊತೆಗೆ ಸ್ವೀಟ್ ಇತ್ತು. ಸೊ ಮೋದಕ ಸ್ವೀಟ್ ಇತ್ತು ಆ್ಯಂಡ್ ಮತ್ತು ಐ ಡೋಂಟ್ ರಿಮೆಂಬರ್ ಅದು ಯಾವ ಸ್ವೀಟ್ ಅಂತ, ಬಟ್ 3 ಟೈಪ್ಸ್ ಆಫ್ ಸ್ವೀಟ್ ಕೊಟ್ಟಿದ್ರು ಅದ್ರ ಜೊತೆಗೆ. ಸೊ ಅದು ನಾನು ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ, ಸೊ ಪ್ಲೀಸ್ ಬೇಡ, ಅದು ತುಂಬ ಆಗುತ್ತೆ, ಬಿಸಿಬೇಳೆ ಬಾತ್ ಇರುತ್ತೆ, ನನಗೆ ಒಂದು ಪ್ರಸಾದ ತಿಂದ ತಕ್ಷಣವೇ ಹೊಟ್ಟೆ ತುಂಬಿಡುತ್ತೆ ಅಂತ ನಾನು ಹೇಳಿದ್ದೆ. ಸೊ ಈ ಡಿಡ್ಂಟ್ ಲಿಸನ್. ನಾವು ಹೋದ್ವಿ, ಅಲ್ಲಿ ಪ್ರಸಾದ ತೊಗೊಂಡು ಬಂದ್ವಿ ಆ್ಯಂಡ್ ಬಿಸಿಬೇಳೆ ಬಾತು ನಾನು ಮಾಡಿದ್ದೆ. ಸೊ ಇಟ್ ವಾಸ್ ಆಲ್ರೆಡಿ 9:30. ಪೂಜೆ ಮುಗಿಸಿ ಬರೋಷ್ಟೊತ್ತಿಗೆ 9:30 ಆಗಿತ್ತು. ಸೊ ಅವ್ರ ಪ್ರಸಾದನ ತಿಂದರು, ಪ್ಲಸ್ ಬಿಸಿಬೇಳೆ ಬಾತ್ ತಿಂದರು. ಬಟ್ ನನಗೆ ಯೂಶ್ವಲಿ ಆಗಲಿಲ್ಲ. ನಾನು ಪ್ರಸಾದ ಇರಲಿ ಬಿಡು, ಬಿಸಿಬೇಳೆ ಬಾತ್ ಬೇಡ, ಪ್ರಸಾದನ ವಿ ಶುಡ್ ನಾಟ್ ವೇಸ್ಟ್ ಅಲ್ವಾ. ಸೊ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ತಿಂದು. ಸೊ ನನಗೆ ನಾಳೆ ಇವತ್ತಿಗೆ ಆಗುತ್ತೆ ಅಂತ. ಸೊ ಇವತ್ತು ಅದನ್ನು ಇವಾಗ ಇಟ್ಟಿದ್ದೀನಿ. ಸೊ ಐ ಥಿಂಕ್ ಮೇ ಬಿ ಅದು ನಾನು ಲಂಚ್ ಟೈಮಲ್ಲಿ ಅದು ಅರ್ಧ ತಿಂದಿದ್ದೆ ಆ್ಯಂಡ್ ಇವಾಗ ಅದನ್ನು ಫುಲ್ ಕಂಪ್ಲೀಟ್ ಮಾಡಬೇಕು. ಸೊ ಮೇ ಬಿ ಇವತ್ತು ನಾನು ನೈಟ್ ಏನೂ ಕುಕ್ ಮಾಡಲ್ಲ. ಅಫ್ಕೋರ್ಸ್ ಇವತ್ತು ಅಸ್ಯೂಮಿಂಗ್ ದಟ್ ಪ್ರಸಾದ ಸೇಮ್ ಇರುತ್ತೆ, ಅಂದರೆ ಸೇಮ್ ಅಂದರೆ ಇದೇ ರೀತಿ ಇರ್ಬೋದು. ಸೊ ಅಂದ್ಕೊತಿದ್ದೀನಿ. ಸೊ ನೋಡೋಣ, ಅದೇ ಇದ್ದರೆ ಮೋಸ್ಟ್ ಪ್ರಾಬಬ್ಲಿ ನಾನು ಅಡುಗೆನೇ ಮಾಡೋಕ್ಕೆ ಹೋಗಲ್ಲ ಇವತ್ತು. ಸೊ ಪ್ರಸಾದನೇ ತಿಂದು ಹೊಟ್ಟೆ ತುಂಬೋದು ನಾವು. ಇವಾಗ ಕಿಚನ್ ತುಂಬ ಮೆಸ್ಸಿ ಆಗಿದೆ ಅಂತ ನಾನು ಕಿಚನ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಮೆಸ್ಸಿ ಆಗಿದೆ. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಸಿಂಕನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡು ಹೋಗಿದ್ದೆ. ಸೊ ಈ ಟ್ರೇಯಲ್ಲಿ ನೀರಿತ್ತು, ನಾನು ಅಬ್ಸರ್ವೇ ಮಾಡಿರಲಿಲ್ಲ. ಹಿಂಗೆ ಜಸ್ಟ್ ಇದನ್ನು ಬಾಸ್ಕೆಟ್ನ ನಾನು ಕೆಳಗಿಡೋಣ ಅಂತ ಎತ್ತಿ ಕೆಳಗಿಡೋಕೆ ಹೋಗ್ತಾ ಇದ್ದೀನಿ. ಫುಲ್ಲು ಅದರೊಳಗಡೆ ನೀರನ್ನು ಇದ್ದಿತ್ತು ನೋಡೇ ಇಲ್ಲ. ಸೊ ಎಲ್ಲ ಕೆಳಗಡೆ ಚೆಲ್ಬಿಟ್ಬಿಟ್ಟಿದೆ. ಇದು ಒಂದು ಎಕ್ಸ್ಟ್ರಾ ವರ್ಕ್ ಆಯಿತು, ಇವಾಗ ಫುಲ್ಲು ಒರೆಸ್ಬೇಕು. ಸೊ ಇದು ಒಂಥರ ಡಬಲ್ ವರ್ಕ್. ಇವಾಗ ಒಂದು ಕೆಲಸ ಮಾಡೋಕ್ಕೋಗಿ ಇನ್ನೊಂದು ಕೆಲಸ ಆಗಿದೆ. ಇವಾಗ ಬ್ಲೀಚಿಂಗ್ ಪೌಡರ್ ಹಾಕಿ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಟೈಲ್ಸು ಎಲ್ಲ ಹಾಕಿದ್ದೀನಿ ಇವಾಗ. ಸೊ ಒಂದು 5 ಮಿನಿಟ್ಸ್ ಬರ್ತಾ ಇದ್ದೀನಿ. ಸೊ ಅದು ಒಂದು ಸ್ವಲ್ಪ 5 ಮಿನಿಟ್ಸ್ ಆಗಲಿ, ಅದಾದ ತಕ್ಷಣ ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇದು ಕಿಚನಿನ ಸಿಂಕ್ ಆಯಿತು. ಸೊ ಇವಾಗ ನಾವು ಬೇಸಿನ್ ಹತ್ರ ಹೋಗೋಣ, ಅಲ್ಲಿ ಕ್ಲೀನ್ ಮಾಡೋದಿದೆ. ಸೊ ಅದನ್ನು ಕ್ಲೀನ್ ಮಾಡಿ ಅದಾದ ತಕ್ಷಣ ಇದನ್ನು ವಾಶ್ ಮಾಡ್ಕೊತೀನಿ. ಸಿಂಕಲ್ಲೂ ಇವಾಗ ಬ್ಲೀಚಿಂಗ್ ಪೌಡರ್ ಹಾಕಿ ಕ್ಲೀನ್ ಮಾಡಿದ್ದೀನಿ. ಸೊ ಇದನ್ನು ಡ್ರೈ ಆಗೋಕ್ಕೆ ಒಂದು ಸ್ವಲ್ಪ ಬಿಟ್ಟಿದ್ದೀನಿ. ಅದಾದ ತಕ್ಷಣ ವಾಶ್ ಮಾಡೋಣ, ಯಾವ ರೀತಿ ಬ್ಲೀಚಿಂಗ್ ಪೌಡರ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಇವಾಗ ಟೈಮ್ 7:25 ಆಗಿದೆ. ಸೊ ವೇಟ್ ಮಾಡೋಣ. 7:30ಗೆ ನಾನು ಸಿಂಕ್ ಪ್ಲಸ್ ಬೇಸಿನ್ ಎರಡನ್ನೂ ವಾಶ್ ಮಾಡ್ತೀನಿ. ಸೊ ನಾನು ಸಿಂಕು ಪ್ಲಸ್ ಇದು ಬೇಸಿನ್ ಮತ್ತು ಸಿಂಕ್ ಎರಡು ಬೇಸಿನ್ ಬ್ಲೀಚಿಂಗ್ ಪೌಡರಿಂದ ವಾಶ್ ಮಾಡಿದ್ದೀನಿ. ಸೊ ಇವಾಗ ಜಸ್ಟ್ ಡ್ರೈನೆಕ್ಸ್ ಹಾಕಿದ್ದೀನಿ, ಏನಾದರೂ ಬ್ಲಾಕೇಜಸ್ ಇದ್ದರೆ ಹೋಗಲಿ ಅಂತ. ನಾನು ಸೊಸೈಟಿ ಕೆಳಗಡೆ ಬಂದಿದ್ದೀನಿ ಆ್ಯಂಡ್ ಇವಾಗ ಮಹಾಪೂಜೆ ಇದೆ ಅಂತ ಹೇಳಿದರು. ಸೊ ಇವಾಗ ಪೂಜೆ 8 ಗಂಟೆ, ಕರೆಕ್ಟಾಗಿ 8 ಗಂಟೆಗೆ ಪೂಜೆ ನಡೀತದೆ. ಸೊ ನಾನು ಪೂಜೆ ಅಟೆಂಡ್ ಮಾಡೋದಕ್ಕೆ ನಮ್ಮ ಕ್ಲಬ್ ಹೌಸಲ್ಲಿ ಹೋಗ್ತಾ ಇದ್ದೀನಿ.
ಪೂಜೆ ಮುಗಿಸ್ಕೊಂಡು ಬರ್ತಿದ್ದೀನಿ. ಆ್ಯಂಡ್ ನಾನು ಹೇಳಿದಾಗೆ ಪ್ರಸಾದನ ಕೊಟ್ಟಿದ್ದಾರೆ. ಸೊ ಪ್ರಸಾದನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಊಟ ರಾತ್ರಿಗೆ ಮಾಡುವಷ್ಟು ಬೇಕಾಗಿಲ್ಲ. ಸೊ ಇದನ್ನೇ ತಿಂದರೆ ಹೊಟ್ಟೆ ತುಂಬುತ್ತೆ. ಸೊ ನಾವು ಪ್ರಸಾದನ ತಿಂದ್ಕೊಂಡು ಬಂದ್ವಿ. ಆ್ಯಂಡ್ ಇವಾಗ ಜಸ್ಟ್ ಕೆಳಗಡೆ ಬಂದಿದ್ದೀನಿ ವಾಕ್ ಹೋಗೋಣ ಅಂತ. ಸೊ ಬೋರಾಗ್ತಿತ್ತು ಮನೇಲಿ ಕೂತ್ಕೊಂಡು, ಅದಕ್ಕೆ ವಾಕ್ ಮಾಡೋಣ ಅಂತ ಹಂಗೆ ಜಸ್ಟ್ ಸೊಸೈಟಿ ಕೆಳಗಡೆ ಬಂದಿದ್ದೀನಿ, ವಾಕ್ ಮಾಡ್ತಾಯಿದ್ದೀನಿ. ಸೊ 2 ರೌಂಡು ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ಬರ್ತಾಯಿದ್ದೀನಿ. ಸೊ ಬೆಂಗಳೂರಲ್ಲಿ ವೆದರ್ ಅಂದರೆ ಎಲ್ರಿಗೂ ಇಷ್ಟ. ಮೇನ್ ಅಂದರೆ ಎಲ್ರಿಗೂ ಬ್ಯಾಂಗ್ಳೂರಲ್ಲಿ ವೆದರೇ ಇಷ್ಟ. ಅದು ನನಗೂ ಸೇಮ್ ಥಿಂಗ್. ಬ್ಯಾಂಗ್ಳೂರಲ್ಲಿ ನನಗೆ ವೆದರ್ ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ಸೊ ಫುಲ್ ಚೆನ್ನಾಗಿರೋದ್ರಿಂದ ಫುಲ್ ಕೋಲ್ಡಾಗಿ ಒಂಥರ ಚೆನ್ನಾಗಿ ವೈಬ್ ಬರ್ತಾಯಿದೆ. ಸೊ ಇವತ್ತಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ತನಕ ನಾಳೆ ಮತ್ತೆ ಸಿಗೋಣ. ಅಲ್ಲಿ ತನಕ ಶುಭರಾತ್ರಿ, ಗುಡ್ ನೈಟ್, ಬಾಯ್.